ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನು ಅಡಿಗೆಗಳನ್ನ ಮಾಡಿಸ್ತಾ ಇದ್ದೀರಾ, ನಾವೇನ್ ಬರ್ಕೋಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬರ್ಕೊಳ್ಳೇಬೇಕು, ನೋಡ್ಲೇಬೇಕು, ಮಧ್ಯಾಹ್ನಕ್ಕೆ ನೀವು ಮಾಡ್ಕೊಳ್ಳೇಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬರ್ತಾ ಇದ್ದಾರೆ. ಕಬ್ಬನ್ಪೇಟೆಯ ಚಂದ್ರಪ್ಪನವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ. ಏನೋ ಚೆಕ್ ಶರ್ಟ್ ಹಾಕೊಂಡು ಬೊಂಬಾಟ ಹುಡುಗರ ತರ ಬಂದ್ಬಿಟ್ಟಿದ್ದೀರಾ? ಹಬ್ಬಗಳೆಲ್ಲ ಶುರು ಆಗ್ತಲ್ಲ, ಬರ್ತಾ ಇರ್ತದೆ, ಹೊಸದು ಇಟ್ಕೊಬಿಟ್ಟಿದ್ದೀವಿ, ಅದಕ್ಕೋಸ್ಕರನಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವ್ರು ಬಂದಿದ್ದಾರೆ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ? ಸರ್, ಇವತ್ತು ಪನ್ನೀರ್ ಪಾಲಕ್ ಬಿರಿಯಾನಿ. ಪನ್ನೀರ್ ಪಾಲಕ್ ಬಿರಿಯಾನಿ ಮಾಡ್ತಾ ಇದ್ದೀರಾ? ಪನ್ನೀರ್ ಪಾಲಕ್ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ ಪಾಲಕ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಜೀರಾ ಅಕ್ಕಿ, ಪಾಲಕ್ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಬಟಾಣಿ, ನಿಂಬೆ ರಸ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಗೋಡಂಬಿ, ಕಸೂರಿ ಮೇಥಿ, ಗರಂ ಮಸಾಲ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿರ ಸಾಕಾ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಈಗ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಯಾವ್ದನ್ನ? ಇದನ್ನ ಫ್ರೈ ಮಾಡ್ಕೋಬೇಕು, ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಫಸ್ಟ್ ಇದನ್ನ ಹಾಕ್ಬಿಡಿ, ಆಮೇಲೆ ಆ ಕಡೆ ಇಟ್ಕೊಳ್ಳೋಣ. ನೀರ್ ಹಾಕಿ ಇಲ್ಲ, ಇದೇ ನೀರನ್ನ ಅದಕ್ಕೆ ಬಿರಿಯಾನಿಗೆ ಯೂಸ್ ಮಾಡ್ತೀವಿ. ಬಿಸಿ ನೀರು ಹಂಗೆ ಯೂಸ್ ಮಾಡ್ತೀವಿ. ಓಕೆ, ಅದಕ್ಕೆ ಜಾಸ್ತಿ ಹಾಕಿರೋದು. ಒಳ್ಳೇದಾಯ್ತು. ನೀವು 2 in 1 ಬಿಡಿ. ಮದ್ವೆ ಅಡಿಗೆ ಮಾಡೋರು ಎಷ್ಟು 1000 ಜನಕ್ಕೆ ಮದ್ವೆ ಅಡಿಗೆ ಮಾಡಿದೀರಾ? ಓಕೆ, ಇವಾಗ ಇದನ್ನ ಆ ಕಡೆ ಇಟ್ಕೊಂಡು ಬೇಯಿಸೋಣ. ಓಕೆ, ಇದು ಈ ಕಡೆ ಬೇಯ್ತಾ ಇರ್ಲಿ. ಪನ್ನೀರ್ ಅಷ್ಟೊಂದು ಹುರ್ಕೊಬಿಡೋಣ. ಹಾಕೊಂಬಿಡಿ. ಸ್ವಲ್ಪ ಎಣ್ಣೆ ಹಾಕಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಚಂದ್ರಪ್ಪ, ಹೇಗೆ ನಡೀತದೆ ಕೆಲಸ ಎಲ್ಲ? ಚೆನ್ನಾಗಿ ನಡೀತದೆ. ಮದುವೆಗೆ ಶುರು ಆಗರಂತೆ, ಸಿಕ್ಕದಿಲ್ವಂತೆ ನೀವು? ಮದುವೆ ಎಲ್ಲ ಶುರು ಆಗಿದೆಯಲ್ಲ ಇವಾಗ. ನಾನು ಕೇಳ್ತಾರೆ, ನಮ್ಮ ಡೈರೆಕ್ಟ್ ಹೇಳ್ತಾರೆ, ಸಾರ್ ಸಿಕ್ಕದಿಲ್ಲ ಸರ್, ಯಾವಾಗ ಮಾಡಿದ್ರು ಈ ಮದುವೆಲಿ ಇದೀನಿ, ಯಾವ ಚೌಟ್ರಲ್ಲಿ ಇದೀನಿ ಅಂತ ಇರ್ತಾರೆ ಚಂದ್ರಪ್ಪನವರು ಅಂತ. ಮಾಡ್ಲೇಬೇಕಲ್ವಾ, ಬುಕ್ ಮಾಡ್ಕೊಬಿಟ್ಟಿರ್ತೀವಿ. ಹೌದೌದು, ಟೈಮಲ್ಲಿ ಇರಲೇಬೇಕು. ಒಂದು ವರ್ಷದ ಮೊದಲೇ ಬುಕ್ ಆಗುತ್ತಲ್ಲ ನಿಮ್ಗೆ? ಇಲ್ಲ, ಜನವರಿಯಿಂದ ಜೂನ್ ಆಷಾಢ ಬರೋವರೆಗೂ ಬುಕಿಂಗ್ ತಗೊಂಡ್ಬಿಡ್ತೀರಾ? ವೆಜ್ ಜಾಸ್ತಿ ಹೋಗುತ್ತಾ, ನಾನ್ ವೆಜ್ ಜಾಸ್ತಿ ಹೋಗುತ್ತಾ? ವೆಜ್ ಜಾಸ್ತಿ. ವೆಜ್ ಜಾಸ್ತಿನಾ? ಮದುವೆ, ಗುರು ಪ್ರವೇಶ, ನಾಮಕರಣ ಎಲ್ಲ ಫಂಕ್ಷನ್ ಇರ್ತದಲ್ಲ, ಅದರಿಂದ ಇದ್ದೇ ಇರುತ್ತೆ. ನಾನ್ ವೆಜ್ ಏನೋ ಬೀಗರೂಟಗಳು, ದೇವ್ರ ಕಾರ್ಯಕ್ರಮಗಳು, ಅದು ಯಾವ ಇತ್ತು ಅಂದ್ರೆ ನಾನ್ ವೆಜ್ ಅಷ್ಟೇನೆ. ಓಕೆ, ಹಾಕಿ ಸರ್, ಹಾಕಿ ಫಸ್ಟ್ ಅದಕ್ಕೆ ಹಾಕಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ಕರಿಬೇಕಾ? ಇದನ್ನ ಹುರ್ಕೋಬೇಕು. ಓಕೆ. ಬಟ್ ನೀವು ಬಿರಿಯಾನಿಗೆ ಪನ್ನೀರ್ ಹಾಕಿದ್ರೆ ಉಳಿಯುತ್ತಾ? ಅದು ಕರ್ಗೋಬಿಡಲ್ವಾ? ಕರಗಬಾರ್ದು ಅಂತಾನೆ ಇವಾಗ ಇದನ್ನ ನಾನು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ತಾರೆ. ಎಣ್ಣೆಲಿ ಫ್ರೈ ಮಾಡಿದ್ರೆ ಕರಗಲ್ಲ ಅಂತೀರಾ? ಫುಲ್ ಬ್ರೌನ್ ಆಗ್ಬೇಕಾ? ಇದು ಬ್ರೌನ್ ಆಗಬೇಕು. ವೆರಿ ಗುಡ್. ಹೋಟ್ಲಲ್ಲಿ ಹೇಗೆ ನಡೀತಾ ಇದೆ ಚಂದ್ರಪ್ಪ? ಒಳ್ಳೆ ಚೆನ್ನಾಗಿ ನಡೀತಾ ಇದೆಯಾ? ಓಕೆ, ಹೋಗ್ತೀರಾ ವಾರಕ್ಕೊಂದ್ಸರಿ? ಇಲ್ಲ, ವಾರದಲ್ಲಿ ಒಂದ್ಸತಿ ಹೆಂಗ್ ಸರ್, ಇಲ್ಲಿ ಮದುವೆ ಮನೆಯಲ್ಲಿ ಫಂಕ್ಷನ್ ಇಲ್ಲ ಅಂದ್ರೆ ಓಕೆ ಅಲ್ಲೇ ಇರ್ತೀನಿ, ಹೋಟೆಲ್ ಇರ್ತೀರಾ? ವೆರಿ ಗುಡ್. ಮೊನ್ನೆ ಗೀತಾ ಅವ್ರು ಬಂದಿದ್ರು ನಮ್ಮ ಹೋಟ್ಲಿಗೆ. ಯಾವ ಗೀತಾ ಅವರು? ಫಿಲಮ್ ಆಕ್ಟರ್ ಗೀತಾ ಅವ್ರು ಬಂದು ವೆಜ್ಜು ಅವರು. ಆದ್ರೂ ವೆಜ್ ಊಟ ಮಾಡಿಕೊಂಡು ಓಕೆ ಮಾತಾಡಿಸ್ಕೊಂಡು ಚೆನ್ನಾಗಿದೆ ಅಂತೇಳಿ ಓಕೆ ಹೇಳ್ಬಿಟ್ಟು ಹೋಗಿ. ಆಯ್ತು, ಇನ್ನ ಬ್ರೌನ್ ಆಗ್ಬೇಕಾ? ಫುಲ್ ಬ್ರೌನ್ ಆಗ್ಬೇಕು. ಎಲ್ಲರೂ ಹೊಡೆದೋಗ್ಬಿಡ್ತದೆ ಅಂದಲ್ಲಿ. ಓಕೆ, ಆಗಿದೆ. ಆಗಿದೆಲ್ಲ? ಅಪ್ಪ ಕಡಿಮೆ ಮಾಡ, ಅಥವಾ ಇದನ್ನ ಈ ಕಡೆ ಇಟ್ಕೊಂಡು ಆ ಕಡೆ ಇಟ್ಕೊಳ್ಳಿ. ಎಸ್, ಬಿಡಿ. ಓಕೆ, ಪನ್ನೀರ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ಪಾಲಕ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದೀವಿ ನಾವು. ಶುಂಠಿ ಬೆಳ್ಳುಳ್ಳಿ ಎರಡು ಹಾಕ್ತೀರಾ? ಫಸ್ಟ್ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀರಾ, ಆಮೇಲೆ ಶುಂಠಿ ಹಾಕೊಳ್ತಾ ಇದ್ದೀರಾ, ಆಮೇಲೆ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ವೆರಿ ಗುಡ್ ಸರ್. ಕುಕ್ಕರ್ ಇಟ್ಕೊಂಬೋಣ.
ಇಟ್ಕೊಬಿಡ್ತಾರೆ ಹಿಂದೆ ಬೇಯ್ತದು. ಆಯ್ತು, ಬೇಯ್ತಾಯ್ತು, ಅದು ಕಲರ್ ಗಿಲರ್ ಎಲ್ಲ ಬಂತದ್ದು. ಆಗಿದೆ, ಇದು ಪಾಲಕ್ ಬೆಂದಿದೆ. ಓಕೆ, ಇದನ್ನ ಸ್ವಲ್ಪ ರುಬ್ಕೊಬಿಡ್ತೀನಿ. ಓಕೆ, ರುಬ್ಕೊಂಬಿಡಿ ಸರ್. ಇದು ಹಿಂಗೆ ಇಲ್ಲಿ ನೀರು ಅದಂಗೆ ಇರು. ಕುಕ್ಕರ್ ಇಟ್ಕೊಳ್ಳೋಣ ಈಗ. ಕುಕ್ಕರ್ ಇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಪನ್ನೀರು ಮತ್ತೆ ಪಾಲಾಕಿನ ಬಿರಿಯಾನಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಎಣ್ಣೆ ಹಾಕ್ಲಾ ಚಂದ್ರಪ್ಪ ಸ್ವಲ್ಪ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಗಿದೆ ಈಗ. ಓಕೆ, ಎಣ್ಣೆ ಕಾದಿದೆ, ಬಿಸಿನೀರಿದೆ, ಪನ್ನೀರ್ ಇಲ್ಲಿದೆ. ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. 4 ಚಕ್ಕೆ ಹಾಕ್ತಾ ಇದೀನಿ. ಚಕ್ಕೆನಾ? ಹಾಕಿ ಹಾಕಿ ಹಾಕಿ. ಓಕೆ, 5 ಏಲಕ್ಕಿ, ಲವಂಗ, ಏಲಕ್ಕಿ, ಚಕ್ಕೆ, ಆಮೇಲೆ ಈರುಳ್ಳಿ ಹಾಕಿ ಹಾಕಿ ಹಾಕಿ. ಈರುಳ್ಳಿ ಫಸ್ಟ್ ಈರುಳ್ಳಿ ಹಾಕಿ. ಸ್ವಲ್ಪ ಸೊಂಪು ಹಾಕೋತಾ ಇದೀನಿ. ಸೋಂಪಾ? ವೆರಿ ಗುಡ್. ಸೋಂಪಾಯ್ತು, ಈರುಳ್ಳಿ ಆಯ್ತು, ಸ್ವಲ್ಪ ಕಸ್ತೂರಿ ಮೆಂತ್ಯ, ಕಸ್ತೂರಿ ಮೇಥಿ, ಗೋಡಂಬಿ, ಶೋಗೆ ಹಾಕಿ ಸರ್. ಶೋಗೆ ಗೋಡಂಬಿ, ವೆರಿ ಗುಡ್. ರುಚಿಗಲ್ಲ, ಶೋಗೆ ಗೋಡಂಬಿ. ನೋಡ್ರಿ ಹೆಂಗ್ ಹೇಳ್ತಾರೆ ಚಂದ್ರಪ್ಪನವರು. ಓಕೆ ಚಂದ್ರಪ್ಪ, ನೆಕ್ಸ್ಟ್ 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 ನೆಕ್ಸ್ಟ್. ಈರುಳ್ಳಿ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆಗ್ಬೇಕಾ ಚೆನ್ನಾಗಿ? ಇದು ಪುದೀನ ಸೊಪ್ಪನ್ನು ಹಾಕ್ತಿದ್ರೆ, ಪುದೀನ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್, ಅದು 3 ಹಾಕಿದ್ದೀನಿ. ಓಕೆ, ವೆರಿ ಗುಡ್ ವೆರಿ ಗುಡ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ. ಸ್ವಲ್ಪ ಹಾಕಿ. ಸಾಕು. ಆಮೇಲೆ ಬಟಾಣಿ ಹಾಕೊಳ್ತಾ ಇದೀನಿ. ಹಸಿ ಬಟಾಣಿ. ಆಮೇಲೆ ಇನ್ನೇನು ಟೊಮೊಟೊ ಒಂದು ಹಾಕಿದ್ರೆ ಆಯ್ತು. ಅಷ್ಟೇನಾ? ಓಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಎಸ್ ಸರ್. ಟೊಮೊಟೊ ಹಾಕೊಳ್ತಾ ಇದೀನಿ. ಎಸ್. ಇವಾಗ ಪನ್ನೀರ್ ಹಾಕೋಣ. ಓಕೆ, ಗರಂ ಮಸಾಲೆ ಹಾಕೊಳ್ತೀನಿ. ಹಾಕೊಳ್ಳಿ. ನಾವು ಹೆಂಗ್ ಬೇಕಾದ್ರೆ ಮಾಡ್ಬಿಟ್ಟು ತೋರಿಸ್ಬಿಡ್ಬೋದು, ಸರಿ ಮಾಡ್ಬಿಡ್ತೀವಿ. ಬಟ್ ಅವ್ರು ಮಾಡ್ಕೊಳ್ಳುವಾಗ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕ್ರಮವಾಗಿ ತೋರಿಸ್ತ್ರೇ ಅವ್ರಿಗೆ ಅರ್ಥ ಆಗೋದು. ಆಗಿದೆ ಈಗ ಇದು. ಓಕೆ ಸರ್, ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು, ಭಾರತದ ಉಪ್ಪು. ಹಾಕಿ. ಉಪ್ಪು ಕಡಿಮೆ ಹಾಕಿ. ಪವರ್ಫುಲ್ ಉಪ್ಪು, ಟಾಟಾ ಉಪ್ಪು. ಅದೆಲ್ಲ ಕರೆಕ್ಟಾಗಿ ಹಾಕ್ತೀವಿ. ಕಡಿಮೆ ಜಾಸ್ತಿ ಅಂತ ಏನಿಲ್ಲ. ನಾವು ನೋಡಿದ್ರೆ ಕಣ್ಣಲ್ಲಿ ಅಳತೆ ಮಾಡ್ಬಿಡ್ತೀವಿ. ನಾವು ಕೈಯಲ್ಲಿ ಅಳತೆ ಮಾಡೋದು. ಎಷ್ಟು ಎಕ್ಸ್ಪೀರಿಯನ್ಸ್ ಚಂದ್ರಪ್ಪ ನಿಮ್ಗೆ. ಯಾರಲ್ಲಿ ಬೇಕಾದ್ರೆ ಅಳತೆ ಮಾಡ್ತೀರಾ ನೀವು? ಬಿಟ್ರೆ ನೀರನ್ನ ಹಾಕಿ ಸರ್. ಅದು ಒಂದು ಅರ್ಧ ಕೆಜಿ ಅಕ್ಕಿ ಹಾಕ್ಬಿಟ್ಟಿದ್ದೀನಿ ನಾನು ಇವಾಗ. ಹಾಕೊಳ್ಳಿ. ಓಕೆ, ವೆರಿ ಗುಡ್. ಪಾಲಕ್ ಯಾವಾಗ ಹಾಕ್ತೀರಾ? ಪಾಲಕ್ ಇನ್ನು ಅಕ್ಕಿ ಹಾಕೋ ಟೈಮ್ಗೆ ಹಾಕ್ತೀನಿ. ಕಲರ್ ಬೆಂದುಬಿಟ್ರೆ ಕಲರ್ ಡಿಮ್ ಆಗಿಬಿಡ್ತದೆ. ಓ, ಹಂಗೆ. ಅಕ್ಕಿ ಹಾಕೊಳ್ಳೋ ಟೈಮಲ್ಲಿ ಹಾಕೋಬೇಕು. ಕಲರ್ ಹಾಗೆ ನಿಲ್ಲುತ್ತೆ ಅದು ಆಗ. ಕುದಿ ಬಂತು, ಹಾಕಿ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕೋತೀನಿ. ಹಾಕಿ ಸರ್. ಒಂದು ಅರ್ಧ ಕೆಜಿಗೆ ಅರ್ಧ ಹೋಳಾದ್ರೆ ಸಾಕು. ಓಕೆ.
ಇದ್ರಲ್ಲಿ ಬೇಯಬೇಕಾಗಿರೋದು ಬಟಾಣಿ ಒಂದೇ ಸ್ವಲ್ಪ ಅಲ್ಲ, ಬೇರೆದೆಲ್ಲ ಬೆಂದೋಗುತ್ತೆ. ಆಗುತ್ತೆ. ಅದು ಕುಕ್ಕರಲ್ಲಿ ವಿಷಲ್ ಆಗ್ತವಲ್ಲ, ಎಷ್ಟು ವಿಜಲ್? 3 ವಿಜಲ್ ಬೇಕಾ? 3 ವಿಜಿಲ್ ಚಿಕ್ಕದಾಗಿ ಹಾಕ್ಬಿಡಿ. ಹಾಕಿ. ಜೀರಾ ಸಾಂಬಾರ್ ಅಕ್ಕಿ ಇದು. ಓಹೋ, ಯಾವ್ದು ಬೇಕಾದ್ರೆ ಹಾಕ್ಬೋದು, ಅವರವರ ಅನುಕೂಲಕ್ಕೆ ತಕ್ಕಾಗಿ ಯಾವ್ದು ಬೇಕಾದ್ರೆ ಹಾಕೋಬಹುದು. ವೆರಿ ಗುಡ್ ಸರ್. ನೀರು ಹಾಕಿದ್ದೀನಿ, ಎಲ್ಲ ಹಾಕಾಗಿದೆ. ಆಯ್ತು, ಇವಾಗ ಪಾಲಕ್ ಹಾಕೊಳ್ತೀನಿ. ಹಾಕ್ಬಿಡಿ. ಆಹಾ, ಒರಿಜಿನಲ್ ಕಲರ್ ಇದೇನೇನೆ. ಈ ಕಲರ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಆ ಕಲರ್ ಬಂದಿಲ್ಲ ಅಂದ್ರೆ ಅದು ಪಾಲಕ್ ರೈಸ್ ಅಂತ ಹೇಳಕ್ ಆಗದೇ ಇಲ್ಲ. ಅದಕ್ಕೋಸ್ಕರ ಸೈನಿಂಗ್ ಕಾಣಬೇಕು ಪಲಾವ್, ಇಲ್ಲಾಂದ್ರೆ ಸೊಪ್ಪು ಥರನೇ ಕಂಡ್ಬಿಟ್ರೆ ನೋಡಕ್ ಮಜಾ ಇರಲ್ಲ. ಚಂದ್ರಪ್ಪ, ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಇಲ್ಲ ಕರೆಕ್ಟ್ ಆಗಿದೆ ಅಲ್ಲ? ನೀರು ಅದನ್ನೇ ಹೇಳ್ದೆ, ಕರೆಕ್ಟ್ ಆಗಿದೆ. ಇನ್ನೂ ಸ್ವಲ್ಪ ಹಾಕೋದು ನಡೀತದೆ. ಓಕೆ. ಜೀರಾ ಸಾಂಬಾರ್ ಶೈನಿಂಗ್ ಬರ್ಬೇಕಂತೆ, ಜಾಸ್ತಿ ಹಾಕ್ಬಿಟ್ರೆ ಶೈನಿಂಗ್ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಅವ್ರು ಹೇಳ್ತಾರೆ, ಅವರು ಕುದಿ ಬಂದ್ಬಿಡ್ಲಿ ಇನ್ನು ಸ್ವಲ್ಪ. ಓಕೆ, ಬರ್ಲಿ. ನಾವು ಇವಾಗಲೇ ಮುಚ್ಚಲು ಹಾಕ್ಬಿಟ್ರೆ ತಳ ಹಿಡಿದ್ಬಿಡ್ತೈತೆ. ಹೌದೌದು, ಚೆನ್ನಾಗಿ ಕುದಿ ಬಂದಾಗ ಒಂದ್ಸರಿ ಮುಚ್ಚಿಬಿಟ್ರೆ ಆ ಬೇನಲ್ಲೇ ಬೇಕು, ಕರೆಕ್ಟ್ ಆಗಿರುತ್ತಲ್ವಾ? ಇದಕ್ಕೆ ಸೈಡ್ಸ್ ಏನು ಬೇಕಾಗಿಲ್ವಾ? ಸೈಡ್ಸ್ ಇದಕ್ಕೆ ಮಾಡ್ಕೊಂಡು ಯಾವ್ದೋ ಗ್ರೇವಿ ಮಾಡ್ಕೋಬೇಕು. ಹಂಗೆ ತಿನ್ಬೋದು. ಹಂಗೆ ತಿನ್ಬೋದು. ಮೊಸರು ಬಜ್ಜಿ ಎಲ್ಲ ಸೂಟ್ ಆಗಲ್ಲ, ಇದಕ್ಕೆ ಗ್ರೇವಿ ಮಾಡ್ಕೋಬೇಕು ಯಾವ್ದಾದ್ರು. ಓಕೆ. ತುಪ್ಪ ಕೊಟ್ಬಿಡಿ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಏನಿದು? ತುಪ್ಪ ಮೇಲ್ಗಡೆ ತುಪ್ಪ ಬೇಕೇ ಬೇಕಲ್ಲ? ಬೇಕೇ ಬೇಕು. ತುಪ್ಪ ಇಲ್ಲದೆ ಬಿರಿಯಾನಿ ಎಲ್ಲಿ ಸಾಧ್ಯವಾದೀತು ಅಂತನಾ? ಇಲ್ಲ, ತುಪ್ಪ ಹಾಕಿದ್ರೇನೆ ಬಿರಿಯಾನಿ ಒಳಗಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರು ಬಂದು ಅದ್ಭುತವಾಗಿರುವಂತಹ ಒಂದು ಆಗಿದೆ ಸರ್. ಆಗಿದೆಯಾ? ತೆಗಿರಿ. ಆಗಿದೆಯಲ್ಲ? ಆಗಿದೆ. ಪನ್ನೀರ್ ಪಾಲಕ್ ಬಿರಿಯಾನಿನ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಹಾ ಘಮ 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 ಅಂತ ಇದೆ. ಖಾಲಿ ಮಾಡಬೇಕು, ಖಾಲಿ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಪನ್ನೀರ್ ಪಾಲಕ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಪಾಲಕ್ ಸೊಪ್ಪು ಹಾಕಿ ಬೇಯಿಸಿ ರುಬ್ಬಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ಪನ್ನೀರ್ ಹಾಕಿ ಕೆಂಪಗೆ ಶಾಲೋ ಫ್ರೈ ಮಾಡಿಕೊಳ್ಳಿ. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಈರುಳ್ಳಿ, ಸೋಂಪು, ಕಸೂರಿ ಮೇಥಿ, ಗೋಡಂಬಿ ಹಾಕಿ ಫ್ರೈ ಮಾಡಿ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಹಸಿ ಬಟಾಣಿ, ಟೊಮ್ಯಾಟೊ, ಫ್ರೈ ಮಾಡಿದ ಪನ್ನೀರ್, ಗರಂ ಮಸಾಲ, ಉಪ್ಪು, ನೀರು ಹಾಕಿ ಕುದಿಸಿ ನಿಂಬೆ ರಸ, ಜೀರಾ ಅಕ್ಕಿ, ರುಬ್ಬಿದ ಪಾಲಕ್ ಸೊಪ್ಪು, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪನ್ನೀರ್ ಪಾಲಕ್ ಬಿರಿಯಾನಿ ಚಟ್ನಿ ಜೊತೆ ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪನವರೇ, ರೆಡಿ ಆಗಿದೆಯಾ ಬಿರಿಯಾನಿ? ಸೂಪರ್ ರೆಡಿ ಆಗಿದೆ. ಪಾಲಕು ಪನ್ನೀರಿನ ಬಿರಿಯಾನಿನ ಹೊಸ ತರ, ಇದು ಹೊಸ ಐಟಮ್. ಇತ್ತೀಚೆಗೆ 1-2 ತಿಂಗಳಿಂದ ಕಂಡು ಹಿಡಿದಿರೋದು ಇದು. ಮೊದಲು ಯಾರು ಗೊತ್ತೇ ಇರಲಿಲ್ಲ ಪಾಪ. ನಾವು ಗೊತ್ತಿರಲಿಲ್ಲ, ಗೊತ್ತಿದ್ಯೋ ಇಲ್ಲ, ನನಗೆ ಗೊತ್ತಿರೋದು ಕಂಡು ಹಿಡಿದಿದ್ದು ನಾನು 1-2 ತಿಂಗಳಿಂದ ಪ್ರಯೋಗ ಮಾಡಿ 1-2-3 ಕಡೆ ಫಂಕ್ಷನಲ್ಲಿ ಮಾಡಿದೆ, ಪಾಸ್ ಆಯಿತು. ಓಕೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಆಗ ರಿಸಲ್ಟ್ ಬಂದ್ಮೇಲೆ ನಾನು ಇವತ್ತು ಪ್ರೋಗ್ರಾಮಲ್ಲಿ ಯಾಕೆ ತೋರಿಸ್ಬಾರ್ದು, ಜನಗಳು ಮಾಡ್ಕೊಳ್ಳಿ ಹೇಳಿ. ಚೆನ್ನಾಗಿದೆ, ಅದ್ಭುತವಾಗಿದೆ, ಚೆನ್ನಾಗಿದೆ. ರೈಸು ಬಾಸುಮತಿ ರೈಸ್ ಹಾಕೋಬಹುದು, ಜೀರಾ ರೈಸ್ ಹಾಕೋಬಹುದು, ಸೋನಾ ಮೊಸರು ಹಾಕೋಬಹುದು, ಅವ್ರವ್ರ ಅನುಕೂಲಕ್ಕೆ ಯಾವ್ದು ಬೇಕೋ ಹಾಕೋಬಹುದು. 110 ರೂಪಾಯಿ ಪ್ಲೇಟ್ ಆದ್ರೆ ಜೀರಾ ಸಾಂಬಾರ್, 250 ರೂಪಾಯಿ ಪ್ಲೇಟ್ ಆಯ್ತು ಅಂತ ಹೇಳಿದ್ರೆ ಬಾಸುಮತಿ, 70 ರೂಪಾಯಿ ಪ್ಲೇಟ್ ಆಯ್ತು ಅಂದ್ರೆ ಮಾಮೂಲಿ ಅಕ್ಕಿ.
ಸೋನಾ ಮಸೂರಿ ಯಾಕೆ ನೋಡ್ಲಾ? ಚಟ್ನಿ ಹಾಕೊಂಡು ನೋಡಿ, ಸ್ವಲ್ಪ ಚಟ್ನಿ ಸೂಟ್ ಆಗುತ್ತೆ. ಗ್ರೇವಿ ಚೆನ್ನಾಗಿರುತ್ತೆ. ಯಾವುದೋ ಗ್ರೇವಿ ಮಾಡ್ಕೊಂಡ್ರೆ, ನಾನು ಹೇಳ್ದಲ್ಲ, ಗ್ರೇವಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಇದೆ ಮಾತಾಡಂಗಿಲ್ಲ, ಅದ್ಭುತವಾಗಿದೆ. 100% ಗ್ಯಾರಂಟಿ ಒಪ್ಕೋಬೋದಾ? ಸರಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಾವು ಸ್ವಲ್ಪ ಅಡಿಗೆ ಮಾಡ್ತೀವಿ ಅಂತ ಮೈಸೂರು ರೋಡ್ನ ಬ್ಯಾಡರಾಯಪುರದಿಂದ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮೀನಾ ವೆಂಕಟೇಶ್. ಮೀನಾ ವೆಂಕಟೇಶ್ ಏನ್ ಮಾಡ್ತಾರೆ? ಟ್ರಾಫಿಕ್ ಪೊಲೀಸ್. ಟ್ರಾಫಿಕ್ ಪೊಲೀಸಾ? ಎಲ್ಲಿದ್ದಾರೆ? ಇದು ಪೇಜರ್ ಟೌನ್. ಪ್ರೆಸಿಡೆಂಟ್ ಅಲ್ಲಿ ಇದ್ದಾರಾ? ನಮಸ್ಕಾರ ವೆಂಕಟೇಶ್ ಅವರೇ. ಬಂದಾಗ ಸ್ವಲ್ಪ ಬಿಡ್ರಿ, ತಪ್ಪ ಮಾಡಿದ್ರೆ ಇದು ಫೈನ್ ಗೇನ್ ಹಾಕ್ಬೇಡಿ. ಓಕೆ, ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಹಾಲು ನಿಪ್ಪಟ್ಟು ಅಂತ. ಹಾಲು ನಿಪ್ಪಟ್ ಅಂತ ಯಾರಿಗೆ ಮಾಡ್ಕೊಡ್ತೀರಾ? ಯಜಮಾನಿಗೆ ಮಾಡ್ಕೊಡ್ತೀರಾ? ಹೌದು. ಪಾಪ ಬೆಳಗ್ಗೆ ಹೋದೆ ರಾತ್ರಿ ಬರ್ತಾರೆ, ತಿರ್ಗಾ ಬೆಳಗ್ಗೆ ಯಾವಾಗ ಆಗುತ್ತೋ ತಿರ್ಗಾ ಓಡೋಗಿರ್ತಾರೆ. ಮೀಸೆ ಬಿಟ್ಟಿದಾರಾ? ಇಲ್ಲ. ಮೀಸೆ ಬಿಟ್ಟು ಸ್ಮಾರ್ಟ್ ಆಗಿದಾರಾ? ಮಾಡಕ್ಕೆ ಏನೇನ್ ತಂದಿದ್ದೀರಾ? ಹಾಲು ನಿಪ್ಪಟ್ಟು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸೋಂಪು, ಓಂಕಾಳು, ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಅಕ್ಕಿ ಹಿಟ್ಟು ಹಾಕಿ ಅಂದ್ರೆ ನೀವು ಮಾಡ್ತಾ ಇರೋದು ಇವಾಗ ಆಲೂಗಡ್ಡೆ ನಿಪ್ಪಟ್ಟು ಇಟ್ಕೊಂಡು ತಿನ್ಬೋದಾ ಇದನ್ನ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನೀವು ಮಾಡಕ್ಕೆ? ಮಿಕ್ಸಿಂಗ್ ಬೌಲಾ? ತಗೊಳ್ಳಿ ಮಾಡಿ. ಹಾಕೊಳ್ಳಿ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀರಾ? ಬೇಯಿಸಿ ಕಿವಿಚಿರ್ತಕ್ಕಂಥ ಆಲೂಗಡ್ಡೆನಾ? ನ್ಯಾಶ್ ಮಾಡಿ. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ವೆರಿ ಗುಡ್. ಸ್ವಲ್ಪ 2 ಸ್ಪೂನ್ ಮೈದಾ ಇಟ್ಟಾ? ಓಕೆ, ಜೋರಾಗಿ ಮಾತಾಡ್ಬೇಕು. ನೋ ಟಾಕಿಂಗ್, ಜೋರಾಗಿ ಮಾತಾಡ್ಬೇಕು. 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಮೈದಾ, 1 ಸ್ಪೂನ್ ಅಕ್ಕಿ ಹಿಟ್ಟು, ಆಮೇಲೆ 1 ಬೌಲ್ ಪುದೀನ ಸೊಪ್ಪ. ಬಟ್ ನಿಪ್ಪಟ್ಟು ಮಾಡೋದು ಗೊತ್ತಿಲ್ಲ ಬಿಡಿ ನಮ್ಗೆ. ಆಲೂಗಡ್ಡೆ ಹಾಕಿ, ಕರಿಬೇವಿನ ಸೊಪ್ಪು, ಆಮೇಲೆ ಸೋಂಪು, ಓಂಕಾಳು. ಓಕೆ, ಕೊತ್ತಂಬರಿ ಸೊಪ್ಪು. ಓಕೆ, ಆಮೇಲೆ ಸೋಂಪು. ವೆರಿ ಗುಡ್. ಏನ್ ಬೇಕು? ಅಷ್ಟೇ. ಇಷ್ಟನಾ? ಎಣ್ಣೆ ಇಟ್ಕೊಳ್ತೀರಾ ನಿಪ್ಪಟ್ಟಿಗೆ? ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ನ್ಯೂಸ್ ಪೇಪರ್ ಓದೋದು, ನಿಮ್ ಪ್ರೋಗ್ರಾಮ್ ನೋಡೋದು. ಪ್ರೋಗ್ರಾಮ್ ನೋಡ್ತೀರಾ? ಅಡಿಗೆ ಎಲ್ಲ ಕಲ್ತಿದ್ದೀರಾ? ಏನ್ ಮಾಡ್ಕೊಡ್ತೀರಾ ವೆಂಕಟೇಶ್ ಅವ್ರಿಗೆ ನೀವು? ಸ್ಪೆಷಲ್ ಚಿಕನ್ ಸರ್. ಚಿಕನಾ? ವೆರಿ ಗುಡ್. ನಾನ್ ವೆಜ್ ನಿಮ್ ತರ? ನಾ ವೆಜ್ ರೀ. ಟಾಟಾ ಉಪ್ಪು, ದೇಶದ ಉಪ್ಪು ಹಾಕೊಳ್ಳಿ. ಎಷ್ಟು ಬೇಕೋ ಅಷ್ಟು, ಕಡಿಮೆ ಹಾಕಿ, ಉಪ್ಪು ಜಾಸ್ತಿ. ಓಕೆ, ಇದು ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಇದನ್ನ ಆಲೂಗಡ್ಡೆ ಹಾಕಿ ನಿಪ್ಪಟ್ಟು ಮಾಡೋದನ್ನ? ಓನ್ ರೆಸಿಪಿನ ಯಾರ ಮೇಲೆ ಟ್ರೈ ಮಾಡಿದ್ದೀರಾ ಅಥವಾ ನಾವೇ ಫಸ್ಟ್ ಗೂಬೆಗಳ? ಇಲ್ಲ ಸರ್, ಮಾಡಿದ್ದೀರಾ? ಹಂಗಿದ್ರೆ ಮಾಡಿ. ಏನ್ ಹಾಕೋಬೇಕು? ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಬೇರೆ ಹಾಕೋಬೇಕಾ? ಆಯ್ತು. ಆಯ್ತಮ್ಮ, ಬಂತ ಲೆವೆಲ್ಗೆ? ಬಂತಾ? ಮೈದಾ ಹಾಕೊಂಡು ಸ್ವಲ್ಪ ಈಗ ಒತ್ಕೋಬೇಕು ಸರ್. ಓದ್ಕೊಳ್ಳಿ. ಅಷ್ಟು ದಪ್ಪನ ಓದ್ಕೊಂಡ್ಬಿಡ್ತಾ ಇದ್ದೀರಾ? ಇಲ್ಲ ಸರ್, ಸಣ್ಣ ಒತ್ತುತ್ತೀವಿ ಮೈದಾ. ಒಂದೇ ಏನಾರ ಮಾಡ್ತಾ ಇದ್ದೀರಾ? ಒಂದು ಮಾಡಲ್ಲ, ಬೌಲಲ್ಲಿ ಪ್ರೆಸ್ ಮಾಡ್ಕೊಂಡು. ಓ ಹಂಗೆ, ವೆರಿ ಗುಡ್. ಓಕೆ, ಬೋಲ್ ತಗೊಂಡು ಸರ್. ಓಹೋ, ಐಡಿಯಾ ಮಾಡ್ಯಾರ. ವೆರಿ ಗುಡ್. ಮೀನಾ, ಇದು ಪೂರಿ ಆಗ್ಬಿಡ್ತಾ ಇದೆ ರೀ. ನಿಪ್ಪಟ್ಟು ಆಗ್ತಾ ಇಲ್ರಿ. ಹೆಂಗ್ ಪ್ರೆಸ್ ಮಾಡ್ಲಾ? ಆದ್ರೂ ಇದು ಉಪ್ತಾ ಇದೆಯಲ್ರಿ, ನೀವು ತೂತ್ ಮಾಡ್ಬೇಕಾಯ್ತು. ಇದೇನೋ ನಿಪ್ಪಟ್ಟು ತರ ಆಗ್ತಲ್ಲಪ್ಪ, ನನಗೆ ಗೊತ್ತಿರಂಗೆ ಪೂರಿ ತರ ಆಗ್ತಾ ಇದೆ. ಇಲ್ಲ ಸರ್, ಕಲರ್ ಚೇಂಜ್ ಆಗುತ್ತಾ? ಇಷ್ಟೇ ಸಾಕಾ? ಚೇಂಜ್ ಆಗುತ್ತೆ ಸರ್. ಅಷ್ಟಾಗುತ್ತಾ?
ಇಟ್ಕೊಂಡು ತಿನ್ಬೋದಾ? ತಿನ್ಬೋದು ಸರ್. ಇದು ಪೂರಿ ಆಗ್ಬಿಡ್ತಾ ಇದೆ. ಇಲ್ಲಿ ತನಕ ಮಾಡಿದ್ದು ಆಲೂಗಡ್ಡೆ ಪೂರಿ, ಈಗ ಮಾಡ್ತೀವಿ ಆಲೂಗಡ್ಡೆ ನಿಪ್ಪಟ್ಟು ಅಂತ ಹೇಳ್ಬೇಕು ನಾವೀಗ. ಅಕ್ಕಿ ಹಿಟ್ಟಿನ ಪೂರಿ ಮಾಡುವ ವಿಧಾನ. ಪೂರಿ ಎಲ್ಲ ತಾನೇ ಇದು? ಇದು ನಿಪ್ಪಟ್ಟು ಸರ್. ಹೇಳ್ತಾ ಇರ್ಬೇಕು ನಾವು, ತಪ್ಪಿ ಪೂರಿ ಪೂರಿ ಅಂತ ಹೇಳ್ತಾ ಇರ್ತೀವಿ. ಹೇಳಿ. ಇದು ಆಲೂ ನಿಪ್ಪಟ್ಟು ಸರ್. ಆಲೂ ನಿಪ್ಪಟ್ಟು ಏನ್ ಬುಕ್ಕಲ್ಲ ಬರೀತೀರಾ ನೀವು? ಹೌದು ಸರ್. ಏನೇನು ಹೊಸ ರುಚಿಗಳು ಕಂಡಿದ್ದೀರಾ? ಬಿಡಿ ಹೆಂಗೆ. ಬ್ರೆಡ್ ಜಾಮೂನು. ಬ್ರೆಡ್ ಜಾಮೂನು ಆಮೇಲೆ ನಾನು ಬರ್ತಿತ್ತು ಸರ್, ಮರ್ತೋಗಿದೆ. ನೀವೆಲ್ಲ ಬರ್ದಿದ್ದೆಲ್ಲ ಮಾಡ್ತೀರಾ? ಹೌದು ಸರ್. ಮಾಡಾದ್ಮೇಲೆ ಬರೋದಿಲ್ಲ, ಅದೇ ಕರೆಕ್ಟ್. ಕೆಲವರು ಸಿಕ್ಕಿದ್ರು ನನ್ಗೆ ಹೇಳ್ತಾ ಇದ್ರು ಸುಮ್ಮನೆ ಕಲ್ಪನೆ ಬರೀತಾ ಇರೋದಂತೆ. ಇಲ್ಲ ಸರ್, ಬರ್ದು ಮಾಡಾದ್ಮೇಲೆ ಬರೆಯೋದು. ಓಕೆ, ಇವಾಗ ಮಾಡಿ. ಪೂರಿ ಮಾಡಿದಿರಲ್ಲ, ನಿಪ್ಪಟ್ಟು ಮಾಡಿದಿರಲ್ಲ, ಸಾರಿ. ವೆರಿ ಗುಡ್. ಓಕೆ, ಆಲೂ ನಿಪ್ಪಟ್ಟು ಸರ್. ಆಲೂ ನಿಪ್ಪಟ್ಟನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಬ್ಯಾಡ್ರಾಯಂಪುರದಿಂದ ಬಂದಿದ್ದಾರೆ. ನಿಮ್ಮ ಹೆಸರು? ಮೀನಾ ವೆಂಕಟೇಶ್ ಅವರು ಬಂದಿದ್ದಾರೆ. ವೆಂಕಟೇಶ್ ಅವರು ಟ್ರಾಫಿಕ್ ಪೊಲೀಸ್ ಆಗಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅದ್ಭುತವಾಗಿರುವಂತಹ ಆಲೂಗಡ್ಡೆ ನಿಪ್ಪಟ್ಟು ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಆಲೂ ನಿಪ್ಪಟ್ಟು ಮಾಡುವ ವಿಧಾನ. ಒಂದು ಬೌಲ್ಗೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಪುದೀನ, ಕರಿಬೇವು, ಓಂಕಾಳು, ಕೊತ್ತಂಬರಿ ಸೊಪ್ಪು, ಸೋಂಪು, ಉಪ್ಪು, ತುಪ್ಪ ಹಾಕಿ ಮಿಕ್ಸ್ ಮಾಡಿ ಲಟ್ಟಿಸಿ ಗುಂಡಗೆ ಕಟ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದರೆ ಆಲೂ ನಿಪ್ಪಟ್ಟು ಸವಿಯಲು ಸಿದ್ಧ. ಟೇಸ್ಟ್ ಮಾಡಿ ನೋಡೋದಾ? ಓಕೆ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಗ್ಯಾರಂಟಿನಾ? ಗ್ಯಾರಂಟಿ ಸರ್. ಇದು ಪೂರಿ ಬೇಡ, ನಿಪ್ಪಟ್ಟು ತೊಗೊಳ್ಳಿ. ಆದ್ಮೇಲೆ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿದೆ. ಗುಡ್ ಗುಡ್ ಗುಡ್. ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದ್ರೆ ಹೇಳ್ಬಿಡ್ತೀವಿ ನಾವು. ಓಂ ಕಾಳು ಸೋಂಪು ಜಾಸ್ತಿ ಆಯ್ತು. ಸ್ವಲ್ಪ ಚಟ್ನಿ ಇಡ್ನಿ ಬೇಕು ಅನ್ಸುತ್ತಲ್ಲ, ಅದು ಹಂಗೆ ತಿನ್ಬೋದಾ? ಹಂಗೆ ತಿನ್ಬೋದು ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಂದು ಹೊಸ ರುಚಿನ ತೋರಿಸ್ಕೊಟ್ಟಿದ್ದಾರೆ. ಆಲೂಗಡ್ಡೆ ಹಾಕಿ ನಿಪ್ಪಟ್ಟನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು, ಇವರು ಅದ್ಭುತವಾದಂಥ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಓಮ್ ಅಪ್ಲಯನ್ಸಸ್ಗೆ ಒಂದು ಒಳ್ಳೆ ಹೆಸರು ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಜೊತೆಗೆ ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಜೀರಾ ಕುಕ್ಕೀಸ್, ಖಾರ ಕುಕ್ಕೀಸ್, ಬಾದಾಮ್ ಕುಕ್ಕೀಸ್, ಪಿಸ್ತಾ ಕುಕ್ಕೀಸ್, ಚಾಕ್ಲೇಟ್ ಕುಕ್ಕೀಸ್, ಜೊತೆಗೆ ಡಯಾಬಿಟಿಕ್ ಪೇಷಂಟ್ ಅವರಿಗೆ ಈಕ್ವಲೆಂಟ್ ಆಗಿರುವಂಥ, ಅಂದರೆ ಅವ್ರಿಗೆ ಈಕ್ವಲೆಂಟ್ ಆಗಿರುವಂಥ ಒಂದು ಕುಕ್ಕೀಸನ್ನು ಸಹ ನಮ್ಮ ಯುನಿಬಿ ಕುಕ್ಕೀಸ್ ಅವರು ಬಿಟ್ಟಿದ್ದಾರೆ. ಈ ಎಲ್ಲ ಕುಕ್ಕೀಸ್ನ ನೀವು ತಿನ್ಬೇಕು ಅಂದರೆ ಯುನಿಬಿ ಕುಕ್ಕೀಸ್. ಥ್ಯಾಂಕ್ ಯು ಮೇಡಮ್. ವೆಂಕಟೇಶ್ ಅವರ ಕೇಳಿ ಅಂತೇಳಿ. ಥ್ಯಾಂಕ್ ಯು ಮಾ. ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಒಂದು ಹೊಸ ರುಚಿ, ಒಂದು ವಿಶೇಷವಾದದ್ದು. ಯಾಕಂದ್ರೆ ಅವರು ಸಾಕಷ್ಟು ಮ್ಯಾಗಝಿನ್ಗಳೆಲ್ಲ ಬರೀತಾರೆ. ಎಲ್ಲೋ ಒಂದು ಕಡೆ ಹೊಸ ರುಚಿಗಳು ಬಂದಾಗ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಏನೋ ಚೆನ್ನಾಗಿಲ್ವೇನೋ ಅನಿಸ್ತಾ ಇರುತ್ತೆ, ಬಟ್ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು. ಅದ್ಭುತವಾಗಿರುವಂಥ ಆರೋಗ್ಯದ ಅಡುಗೆ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಏನೋ ಮಾಡ್ತಾ ಇದ್ದೀರಾ ಇವತ್ತು? ಚಾಕ್ಲೇಟ್ ಗೇಟ್ ಏನೋ ಮಾಡಕ್ ಕಾಣ್ತಾ ಇದೆಯಲ್ಲ? ಚಾಕ್ಲೇಟ್ ಮ್ಯಾಕರೋನಿ ಅಂತ. ಏನ್ ಗುರುಜಿ ಅದು? ಈ ಪರದೇಶದಲ್ಲಿ ಮಾಡೋ ಅಂಥದ್ದು. ಓಕೆ, ಮಾಡಿ ತೋರಿಸೋಣ ಅಂತ. ಒಂದು ಬಿಸ್ಕೆಟ್ ತರ ಬರುತ್ತೆ, ಚಾಕ್ಲೇಟ್ ತರ ಬರುತ್ತೆ. ಓಕೆ, ಒಳ್ಳೇದು ಕೂಡ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಓಕೆ, ಏನೇನ್ ಬ್ಯೂಟಿಫುಲ್ ಥಿಂಗ್ಸ್ ಆರ್ ದೇರ್. ಅಗಸೆ ಬೀಜ, ಕೋಕೋ ಪುಡಿ, ಚಾಕೊಲೇಟ್. ಬೇಕಾಗುವ ಸಾಮಗ್ರಿಗಳು: ಅಗಸೆ ಬೀಜ, ಕೋಕೋ ಪುಡಿ, ಖರ್ಜೂರದ ಸಿರಪ್, ತೆಂಗಿನ ಹಾಲಿನ ಪುಡಿ, ತೆಂಗಿನಕಾಯಿ ಹಾಲು. ಓಕೆ ಗುರುಜಿ, ಏನ್ ಮಾಡೋಣ ಈಗ? ಸೊ ಫಸ್ಟ್ ಇದನ್ನ ರಫ್ ಆಗಿ ಪುಡಿ ಮಾಡ್ಕೊಳ್ಳೋಣ. ಓಕೆ ಗುರುಜಿ. ಸೊ ಅಗಸೆ ಬೀಜ ಹಾಕೋಣ ಇದಕ್ಕೆ. ಓಕೆ ಗುರುಜಿ. ಓಕೆ, ಪುಡಿ ಮಾಡ್ಕೊಳ್ತಾರೆ ಗುರುಜಿ ಇದನ್ನ? ಪುಡಿ ಓಕೆ ಮಾಡ್ಕೊಳ್ಳಿ. ಓಕೆ ಓಕೆ. ಸೊ ಫಸ್ಟು ತರ್ತರಿಯಾಗಿ ಓಕೆ ಅಗಸೆ ಬೀಜನ ತುರ್ಕೊಂಡ್ಬಿಡೋದು. ಓಕೆ ಗುರುಜಿ. ಇವಾಗ ಇದಕ್ಕೆಲ್ಲ ಹಾಕ್ಬಿಡೋದು. ಯಾವುದು? ಚಾಕ್ಲೇಟ್ ಪೌಡರ್, ಕೋಕೋ ಪೌಡರ್, ಓಕೆ, ಕೋಕೋನಟ್ ಪೌಡರು, ಕೋಕೋನಟ್, ಡ್ರೈ ಕೋಕೋನಟ್ ಮಿಲ್ಕ್ ಪೌಡರ್, ಡೇಟ್ ಸಿರಪ್. ಓಕೆ ಓಕೆ ಓಕೆ, ಖರ್ಜೂರದ ಪೇಸ್ಟು ಇಲ್ಲ ಸಿರಪ್ಪು. ಇದು ಸಿರಪ್, ಇದು ಖರ್ಜೂರದ ರಸ.
ಸ್ವಲ್ಪ ಈ ಹಾಲು ಹಾಕ್ಬೋಣ. ಏನಾಗೋದು ಬಾದಾಮಿ ಅಲ್ಲ? ಕೋಕೋನಟ್ ಮಿಲ್ಕ್. ಕೋಕೋನಟ್ ಮಿಲ್ಕಾ? ಓಕೆ. ಇದೇನ್ ಮಾಡ್ತೀವಿ ಗುರುಜಿ ನಾವೀಗ? ಗುಪ್ಪೆ ಗುಪ್ಪೆ ತರ ಒಂದು ಪ್ಲೇಟಲ್ಲಿ ಇಟ್ಬಿಡೋದು, ಫ್ರೀಜಲ್ಲಿ ಇಟ್ಬಿಡೋದು, ಡೀಪ್ ಫ್ರೀಜರ್ಲಿ ಇಟ್ಬಿಟ್ಟು ತಗೊಂಡು ತಿನ್ನೋದು. ಓಕೆ 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 ಓಕೆ. ಇದೊಂಥರ ಹೋಮ್ ಮೇಡ್ ಚಾಕ್ಲೇಟ್ ತರ ಅಲ್ವಾ ಗುರುಜಿ? ಅಗಸೆ ಬೀಜ ಬೇರೆ ಇದೆ, ಹೌದು 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 ಹೌದು. ಕೋಕೋನಟ್ ಪೌಡರ್ ಬೇರೆ ಇದೆ. ಓಕೆ ಓಕೆ. ವೆರಿ ಬ್ಯೂಟಿಫುಲ್ ಥಿಂಗ್ಸ್. ಈಗ ಇದನ್ನ ಫ್ರೀಜರ್ಲಿ ಇಟ್ಕೊಳ್ಳೋಣ. ಇನ್ನ ಇಟ್ಬಿಡಿ 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 ಗುರುಜಿ. ಎಷ್ಟೊಂದು 3 ಅವರಾ? ಒಂದು 3 hours, 3 to 4 hours. ಹಾ ಹಾ ಹಾ. ವೆರಿ ಗುಡ್ ವೆರಿ ಗುಡ್. ದಪ್ಪ ಆಗಿದೆಯಲ್ಲ? ಹಾ. ಓಕೆ. ಸೊ ಡ್ರೈ ಕೋಕೋನಟ್ ಮಿಲ್ಕ್ ಚಾಕ್ಲೇಟ್ ಹಾಕಿ ಮಾಡಿರುವಂತಹ ಚಾಕ್ಲೇಟ್. ಏನಿದು ಬಿಸ್ಕೆಟಾ? ಒಂಥರ ಚಾಕ್ಲೇಟ್ ತರ, ಎರಡು ಚಾಕ್ಲೇಟ್ ಬಿಡಿ, ಇದು ಚಾಕ್ಲೇಟ್ ಅಂತಾನೆ ಹೇಳ್ಬೋದು ನಾವು. ಸಾಫ್ಟ್ ಚಾಕ್ಲೇಟ್, ಹಾರ್ಡ್ ಚಾಕ್ಲೇಟ್ ತರ ವಿಚಿತ್ರಕ್ಕೆ ಇರೋದು. ಓಕೆ 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 ಗುರುಜಿ. ಇದೊಂಥರ ಅಯ್ಯೋ ಇಷ್ಟೊಂದು ತಣ್ಣಗಿದೆ ಗುರುಜಿ ಇದು. ಹಾ, ಮತ್ತೆ ಓಕೆ, ಬೇಜಾನ್ ತಣ್ಣಗಿದೆ. ಫ್ರೀಜರ್ ಇಂದ ಇವಾಗ ತೆಗ್ದಿದ್ದಾರೆ. ತುಂಬಾ ಅದ್ಭುತವಾಗಿ ಆಗಿರ್ಬೋದು ಅನ್ಕೊಂಡಿದೀನಿ. ಗುರುಜಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ತುಂಬಾ ಅದ್ಭುತವಾಗಿರುವಂತದ್ದು. ಸಿಹಿ ತಿನ್ಬಾರ್ದು ಅನ್ನೋರಿಗೆ ಸಿಹಿ ತಿನ್ಬಹುದು. ಈ ತರ ಸಿಹಿ ತಿಂದ್ರೆ ಆರೋಗ್ಯಕ್ಕೇನು ದುಷ್ಪರಿಣಾಮಗಳಾಗೋದಿಲ್ಲ ಅಂತೇಳಿ ಗುರುಜಿ ಅವ್ರು ಮಾಡಿ ತೋರಿಸಿದ್ದಾರೆ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೀವೇ ನೋಡ್ಕೊಳ್ಳಿ, ಜೊತೆಗೆ ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಅಗಸೆ ಬೀಜ ಕೋಕೋ ಪುಡಿ ಚಾಕ್ಲೇಟ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಅಗಸೆ ಬೀಜ ಹಾಕಿ ಪುಡಿ ಮಾಡಿ, ಇದಕ್ಕೆ ಕೋಕೋ ಪುಡಿ, ತೆಂಗಿನಕಾಯಿ ಹಾಲಿನ ಪುಡಿ, ಖರ್ಜೂರದ ಸಿರಪ್, ತೆಂಗಿನಕಾಯಿ ಹಾಲು ಹಾಕಿ ರುಬ್ಬಿ ಒಂದು ತಟ್ಟೆಗೆ ಹಾಕಿ ಅರ್ಧ ಗಂಟೆ ಫ್ರಿಡ್ಜ್ ನಲ್ಲಿಟ್ಟು ತೆಗೆದರೆ ಅಗಸೆ ಬೀಜ ಕೋಕೋ ಪುಡಿ ಚಾಕ್ಲೇಟ್ ರೆಡಿ ಟು ಟೇಸ್ಟ್. ಓಕೆ ಗುರುಜಿ, ಒಂದು ಸಣ್ಣದಾದ ಪ್ರಶ್ನೆ ಇತ್ತು. ನೆಗಡಿ ತುಂಬಾ ಸೋರ್ತಾ ಇದೆ, ನೆಗಡಿ ನಿಲ್ತಾ ಇಲ್ಲ. ದಯವಿಟ್ಟು ಗುರುಗಳನ್ನ ಕೇಳಿ. ಓದಕ್ ಕೂತ್ರೆ ಎಕ್ಸಾಮ್ ಟೈಮ್ ನಲ್ಲಿ ನೆಗಡಿ ಬಂದ್ಬಿಡುತ್ತೆ ನನಗೆ. ಅಲ್ಲಿ ಎಕ್ಸಾಮ್ ಟೈಮ್ ನೆಗಡಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಬೇರೆ ಯಾವಾಗ ನೆಗಡಿ ಬಂದ್ರೆ ನಾನು ನಿಮ್ಗೆ ಕೇಳ್ತಾ ಇರಲಿಲ್ಲ. ನೆಪ ಬೇಕಲ್ಲ. ನೆಪ ಹೆಂಗ್ ನೆಗಡಿ ಬರ್ತಾ ಇದೆ, ದಯವಿಟ್ಟು ಗುರುಗಳಿಗೆ ಕೇಳಿ ಅಂತ ಬರ್ದಿದ್ದೇನೆ ಒಂದು ಹುಡುಗ. ಇದಕ್ಕೆ 2-3 ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಹ್ಯಾಂಡಲ್ ಮಾಡ್ಬೋದು. ಹೇಳಿ ಗುರುಜಿ. ಒಂದು ಬಂದು ನಮ್ಮ ಮೂಗು ಇಲ್ಲಿ ಬರುತ್ತೆ. ಅಲ್ಲಿ ಜಸ್ಟ್ ಶೋ ಇದು. ಗುರುಜಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಬಟ್ ತುಂಬಾ ತಣ್ಣಗಿದೆ. ಸ್ವಲ್ಪ ತಿಂದೆ, ಚೆನ್ನಾಗಿದೆ. ಆ ಕೋಕೋನಟ್ ಪೌಡರ್ದು ಘಮ ಜಾಸ್ತಿ ಇದೆ ಚಾಕ್ಲೇಟ್ಗಿಂತ. ಕೋಕೋನಟ್ ಪೌಡರ್ ಜಾಸ್ತಿ ಇದೆ. ತಿನ್ಬೋದು, ಇಟ್ಕೊಂಡು ತಿಂತೀನಿ. ಹೇಳಿ ಹೇಳಿ ಗುರುಜಿ, ನೀವು ಹೇಳಿ. ನಮ್ಮ ಮೂಗು ಇಲ್ಲಿ ಬರುತ್ತೆ. ಓಕೆ ಗುರುಜಿ. ಶ್ವಾಸಕೋಶಗಳು ಇಲ್ಲಿ ಬರುತ್ತೆ. ಓಕೆ. ಸೊ ನಾವು ಶ್ವಾಸಕೋಶ ಮತ್ತು ಮೂಗು ಮೂರನ್ನು ಟ್ರೀಟ್ ಮಾಡಬೇಕು. ಓಹೋ, 3 ಟ್ರೀಟ್ ಮಾಡಬೇಕು. ಹಾಗಾಗಿ ಮಲ್ಕೊಳ್ಳೋಕೆ ಮುಂಚೆ ಭತ್ತ, ಟಿಪಿಕಲಿ ಭತ್ತ, ಯಾಕಂದರೆ ಇಟ್ ಪ್ರೊಡ್ಯೂಸಸ್ ಹೀಟ್ ಆಲ್ಸೋ. ಓಕೆ. ಒಂಥರ ಶಾಖ ಉತ್ಪತ್ತಿ ಮಾಡುವಂತಹ ಬೀಜ ಅದು. ಹಾಗಾಗಿ ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ತೊಗೊಂಡು ಭತ್ತದ ಕಾಳುಗಳು ಅದನ್ನ ಹಾಕ್ಬಿಟ್ಟು ಅದನ್ನ ರ್ಯಾಪ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ಮತ್ತು ಇಲ್ಲಿ. ಬೆಳಿಗ್ಗೆ ತೆಗೆದ್ಬಿಟ್ಟು ಎಕ್ಸಾಮ್ಗೆ ಹೋಗಲಿ. ಆಗ ಅವ್ರಿಗೆ ಆ ನೆಗೆಟಿವ್ ಪ್ರಾಬ್ಲಮ್ ತುಂಬಾ ಅವಾಯ್ಡ್ ಆಗಿರುತ್ತೆ. ಇನ್ನೊಂದು, ಆಗಾಗ ಈ ಮೂಗಿನ ಭಾಗವನ್ನು ಪ್ರೆಸ್ ಮಾಡ್ಕೊತಾ ಇದ್ದಾಗಲೂ ನಮಗೆ ಉಸಿರಾಟದ ಸಮಸ್ಯೆಗೆ ಬ್ಲಾಕ್ ಆಗದಂಗೆ ಇರೋಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಮತ್ತೊಂದು, ಇದಕ್ಕೆ ಫ್ಲವರ್ ರೆಮಿಡಿ ಒಂದು ಸಿಕ್ಕತ್ತೆ. ಫ್ಲವರ್ ರೆಮಿಡಿ ಒಂದನ್ನು ನಾವು ಕೊಡ್ಬೋದು ಅವ್ರಿಗೆ. ಅದೇನಾಗುತ್ತೆ ಅಂತಂದರೆ ಸಹಜ ಸ್ಥಿತಿಗೆ ಬರೋದಕ್ಕೆ ಸಹಾಯ ಆಗುತ್ತೆ. ಪ್ರಾಬಬಲಿ ವಾಲ್ನಟ್ ಅನ್ನೋದು ಒಂದಿದೆ, ಅದನ್ನ ಯೂಸ್ ಮಾಡ್ಬೋದು. ಅವಾಗೇನಾಗುತ್ತೆ ಅಂದರೆ ಅವರು ಸಹಜ ಸ್ಥಿತಿಯಲ್ಲಿ ಹೆಂಗಿರಬೇಕೋ ಹಾಗಿರೋ ಹಾಗೆ ನಮ್ಮನ್ನು ಕರೆದೊಯ್ಯುತ್ತದು. ಓಕೆ. ಸೊ ಈ ಥರ ಕಂಬೈನ್ ಮಾಡಿದಾಗ ಅವ್ರಿಗೆ ಆ ಪ್ರಾಬ್ಲಮ್ ಹೋಗುತ್ತೆ. ಬಟ್ ನಿಜವಾದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅವರಿಗೆ ಯಾತಕ್ಕೆ ಆ ಥರ ಆಗ್ತಾ ಇದೆ ಅಂತ ಅವರ ಸಬ್ಕಾನ್ಷಿಯಸ್ ಮನಸ್ಸಿಂದ ತಿಳ್ಕೊಬೇಕು. ಅದು ನಮ್ಗೆ ಹಂಗೆ ಗೊತ್ತಿರೋಲ್ಲ. ಸಂವಹನ ಸ್ಥಿತಿಯಲ್ಲಿ ಅವ್ರನ್ನಿಟ್ಟು ಯಾತಕ್ಕೆ ನಿನಗೆ ಆ ಟೈಮ್ನಲ್ಲಿ ಹಂಗೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದನ್ನು ಪರಿಹಾರ ಮಾಡಿದ್ರೆ ಎಕ್ಸಾಮ್ ಅಲ್ಲ ಇನ್ನು ಯಾವುದ್ರಲ್ಲಿ ಕೂತ್ರು ಅವ್ರಿಗೆ ಆ ಥರ ಆಗೋದಿಲ್ಲ. ಓಹೋ. ಇದೆಲ್ಲ ಮಾಡ್ಬೋದು. ಇದೆಲ್ಲ ಒಂಥರ ಫಿಯರ್. ಆ ಫಿಯರಿಂದ ತಪ್ಪಿಸ್ಕೊಳ್ಳೋಕೆ ಬೇರೆ ಬೇರೆ ತಂತ್ರಗಳನ್ನ ದೇಹ ಹುಡ್ಕೊಳ್ಳುತ್ತೆ, ಮಾರ್ಗಗಳು ಹುಡ್ಕೊಳ್ಳುತ್ತೆ. ಆ ಹುಡುಗನ ಬೈಯೋದು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೇನೆ ಹಂಗೆ ಆಗ್ತಿರತ್ತೆ ಪಾಪ. ಸೊ ಅದನ್ನ ಪ್ರಿಪೇರ್ ಮಾಡಿದಾಗ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಇದಕ್ಕೆ ತಾಯಿ ಸಹಾಯನೂ ಇದ್ರೆ ಒಳ್ಳೆಯದು. ರೇಖಿ ಹಿಪ್ನಾಸಿಸ್ ಕಲಿಯುವಾಗ
ಸ್ಟೂಡೆಂಟು ಮತ್ತು ತಾಯಿ, ನಥಿಂಗ್ ಲೈಕ್ ಮದರ್. ಅವರಿಬ್ರು ಕಲಿತು ಈ ಥರ ಮಾಡ್ತಾ ಬಂದಾಗ ಸರಿ ಹೋಗುತ್ತೆ. ಸರಿ ಹೋಗುತ್ತಲ್ಲ ಎಸ್. ಓಕೆ ಗುರುಜಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಗುರುಜಿಯವರು ಅದ್ಭುತವಾಗಿರುವಂತ ಪಟಾಪಟ್ ಅಂತ ಮಾಡಬೇಕು, ತಿನ್ನಕ್ಕೆ ಚೆನ್ನಾಗಿರ್ಬೇಕು, ಹೊಸದಾಗಿರ್ಬೇಕು, ರುಚಿಯಾಗಿರ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನ ಕರ್ಸ್ಕೊಳ್ತಾ ಇದೀವಿ. ಒಂದು ಫಟಾಫಟ್ ಅಂತ ಮಾಡಿ ತೋರಿಸಿ ಚಂದ್ರಪ್ಪ ಅಂತ. ಚಂದ್ರಪ್ಪ ನಮಸ್ಕಾರ, ಬನ್ನಿಪ್ಪ. ಏನ್ ಮಾಡ್ತಾ ಇದ್ರಿ ಚಂದ್ರಪ್ಪ? ಈಗ ಒಂದು ಹೊಸ ಥರ ಏನಿದು? ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಏನದು? ಈಗ ತೈರೋಡೆ ಮಾಡ್ಕೊಳ್ತೀವಿ. ತೈರೊಡೆ. ಮೊಸರೊಡೆ. ಹೌದು. ಆ ಮೊಸರೊಡೆ ಮಾಡ್ಕೋಬೇಕಾದ್ರೆ ಕಡಲೆ ಉದ್ದಿನ ಬೇಳೆ ನೆನೆ ಹಾಕ್ಬೇಕು, ರುಬ್ಕೋಬೇಕು, ಒಡೆ ಹಾಕ್ಬೇಕು. ಹೌದು. ಇದೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಕರೆಕ್ಟ್. ಆಮೇಲೆ ಕೆಲವರು ಅದರಲ್ಲಿ ಆಯಿಲ್ ಇರ್ತದೆ, ತಿನ್ನಲ್ಲ. ಕೆಲವರು ಉದ್ದಿನ ಬೇಳೆನೆ ತಿನ್ನಲ್ಲ. ಹೌದು. ಅಂತವರು ತೈರೋಡೆ ಟೈಪಲ್ಲಿ ಇದನ್ನ ಮಾಡ್ಕೋಬಹುದು. ಏನಿದೆ ಹೆಸರೇನು? ದಹಿ ಬ್ರೆಡ್ ಅಂತ. ದಹಿ ಬ್ರೆಡ್. ಹೊಸ ಥರ ಇರುತ್ತೆ. ತೈರೋಡೆನ ತಿನ್ನೋದೇ ಮರ್ತು ಬಿಡ್ತಾರೆ, ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದು ಇದೇ ಈಜಿ ಅಂದ್ಬಿಟ್ಟು 5 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ಇದನ್ನ. ಓಕೆ, ದಹಿ ಬ್ರೆಡ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ದಹಿ ಬ್ರೆಡ್ ಬೇಕಾಗುವ ಸಾಮಗ್ರಿಗಳು: ಮೊಸರು, ಬ್ರೆಡ್, ಹಸಿ ಮೆಣಸಿನಕಾಯಿ, ಸಕ್ಕರೆ, ಖಾರ ಬೂಂದಿ, ಗರಂ ಮಸಾಲ, ಚಾಟ್ ಮಸಾಲ, ಕ್ಯಾರೆಟ್ ತುರಿ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಉಪ್ಪು. ಓಕೆ, ತೋರಿಸಿ ಮಾಡಿ ಅದೇನ್ ಮಾಡ್ತೀರಾ ಅಂತ. ಪಟಾಪಟ ಅಂತ ಮಾಡ್ಕೊಳ್ತಾರೆ. ದಹಿ ವಡ ತಿನ್ನೋದೇ ಮರ್ಸ್ಬಿಡ್ತಾರೆ. ಇದು ಅದಕ್ಕಿನ್ನ ಸಖತ್ತಾಗಿರುತ್ತೆ ಮುರಳಿಯವರೇ. ಒಂದ್ಸರಿ ನೋಡಿ ಅಂತ ಇದ್ದಾರೆ. ಏನದು? ಇದು ಪುದೀನ ಸೊಪ್ಪು. ಪುದೀನ ಸೊಪ್ಪು. ಆಮೇಲೆ ಇದು ಹಸಿಮೆಣಸಿನ್ಕಾಯಿ. ಓಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ವೆರಿ ಗುಡ್. ಸ್ವಲ್ಪ ಇದಕ್ಕೆ ಉಪ್ಪು, ಟಾಟಾ ಉಪ್ಪು, ದೇಶದ ಉಪ್ಪು. ದೇಶದ ಉಪ್ಪು, ಟಾಟಾ ಉಪ್ಪು ಹಾಕಿ. ಸ್ವಲ್ಪ ನೀರು ಹಾಕೋತೀನಿ. ಇವಾಗ ಸೀಸನ್, ಇವಾಗ ಹೌದು. ಇಲ್ಲಿಂದ ಆಚೆಗೆ ಚಳಿ ಎಲ್ಲ ಹೋಯ್ತು, ಬೇಸಿಗೆ ಕಾಲ. ಈ ಬಿಸಿಲುಗಾಲದಲ್ಲಿ ಹೇಳ್ತೀನಿ ನನಗೆ ಪುದೀನ, ಕೊತ್ತಂಬರಿ ಮತ್ತು ಮೆಣಸಿನಕಾಯಿಯ ರಸ ಅಲ್ವಾ? ಹೌದು. ಓಕೆ, ಏನ್ ಮಾಡೋಣ ಇವಾಗ? ನೆಕ್ಸ್ಟ್ ಎಲ್ಲ ರೆಡಿ ಆಯ್ತು. ರೆಡಿ ಆಯಿತು. ಬ್ರೆಡ್ನ ಈ ರೀತಿ ಸೈಡ್ ಕಟ್ ಮಾಡ್ಕೋಬೇಕು. ಸೈಡ್ನಾ? ಓಕೆ, ವೆರಿ ಗುಡ್. ದಹಿ ಬ್ರೆಡ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ವಡೆ ತಿನ್ನಕ್ಕಾಗಲ್ಲ ಅನ್ನೋರು, ತಿನ್ನಲ್ಲ ಅನ್ನೋರು, ವಡೆ ತಿನ್ನಕ್ಕೆ ಇಷ್ಟ ಇಲ್ಲದೆ ಇದ್ದವರು ಇದನ್ನ ಮಾಡ್ಕೋಬಹುದು. ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಈ ಬೇಸಿಗೆ ಕಾಲ ಬಂದಾಗ ಇದು ಅಂಥದ್ದು ಖಾರ ಐಟಮ್ ಅದು ಇದು ತಿನ್ನೋದಕ್ಕೆ ಕಷ್ಟ. ಇದು ತುಂಬಾ ಇರುತ್ತೆ. ಸೀಸನ್, ಈ ಸೀಸನ್ ಬೇಸಿಗೆ ಸೀಸನ್ಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸಾಯಂಕಾಲ ಮಧ್ಯಾಹ್ನ ಟೈಮಲ್ಲಿ. ಓಹೋ, ಈಗ ನಾವು ಮಾಡ್ಕೊಂಡಿದೀವಲ್ಲ ಚಟ್ನಿ, ಇದು ಈ ಚಟ್ನಿನ ಇದರಲ್ಲಿ ಸವರ್ಬೇಕು ಸ್ವಲ್ಪ. ಅದಕ್ಕೆ ನೋಡ್ರಿ, ಕಲರ್ ಹಾಕಿಲ್ಲ, ಎಷ್ಟು ಕಲರ್ ಬರ್ತದೆ ನೋಡ್ರಿ ಚಂದ್ರಪ್ಪ. ಅಲ್ವೇನ್ರಿ? ಕಲರ್ ಏನಕ್ಕೆ ಬೇಕು, ಸೊಪ್ಪುಗಳೆಲ್ಲ ಇರುತ್ತೆ ಕಲರು. ಹೌದೌದು. ಒಂದ್ರಲ್ಲಿ ಎರಡಾ? ಒಂದರಲ್ಲಿ 2. ಓಕೆ, ರೆಡಿ ಆಯ್ತು. ಈ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆನಾ? ಸಕ್ಕರೆ. ಮೊಸರು ಹುಳಿ ಇರುತ್ತೆ. ಸಕ್ಕರೆ ಹಾಕ್ರೆ ಹುಳಿ ಕಡಿಮೆ ಆಗುತ್ತಾ? ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ತಂದಿರೋದು ಇವಾಗ ಮೊಸರು, ಇದು ರೆಡಿ ಮೊಸರು. ನಾವೇ ಎಪ್ಪ ಹಾಕೊಂಡ್ರೆ ಟೈಮ್ ಸರಿಯಾಗಿ ಕರೆಕ್ಟಾಗಿ ಎಪ್ಪ ಹಾಕೊಂಡು ಹುಳಿ ಬರ್ದಿರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಸಕ್ಕರೆ ಬೇಕಾಗೇ ಇರೋದಿಲ್ಲ. ಓಕೆ, ಸ್ವಲ್ಪ ಹುಳಿ ಬಂದಿರುತ್ತೆ, ಬರಬಾರ್ದು, ಹುಳಿ ಇದ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕ್ರೆ ಸಿಹಿ ಆಗುತ್ತೆ ಅಷ್ಟೇ ಅಲ್ವಾ? ಹೌದೌದು. ಸಕ್ಕರೆ ಹಾಕೊಂಡಾಗಿದೆ ಇದಕ್ಕೆ. ಓಕೆ, ಇದೆಲ್ಲ ನಾನು ಚಟ್ನಿ ಸವರಿದ್ದೀನಿ. ಚಟ್ನಿ ಸವರಿದ್ದೀರಾ? ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಬೇಕಾ? ಸಕ್ಕರೆ ಹಾಕಿದ್ರಲ್ಲ, ಸಕ್ಕರೆ ಜೊತೆಗೆ ಸ್ವಲ್ಪ ಉಪ್ಪು ಬೇಕೇ ಬೇಕು. ಓಕೆ ಸರ್, ವೆರಿ ಗುಡ್ ಚಂದ್ರಪ್ಪ. ಒಂದು, 2, 3, 4,
5 ನಾವು ಎಷ್ಟಾದ್ರು ಹಾಕೋಬಹುದು ಮೊಸರು, ಅದು ಎಷ್ಟು ಬೇಕೋ ತಂಪಾಗಕ್ಕೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಅಲ್ವೇ? ಚೆನ್ನಾಗಿ ತಿನ್ಬಿಟ್ಟು ತಣ್ಣಗೆ ಮುಲ್ಕೋಬಹುದು. ಅಷ್ಟೇ ಪಾಚ ಮುಡ್ಬೇಕು ಅಲ್ವೇ? ಇದು ಸ್ವಲ್ಪ ಗರಂ ಮಸಾಲ ಲೈಟ್ ಆಗಿ, ಓಕೆ, ಸ್ವಲ್ಪ ಚಾಟ್ ಮಸಾಲ. ಓಹೋ ಹೋ ಹೋ, ವೆರಿ ಗುಡ್. ಕ್ಯಾರೆಟ್ ಫಸ್ಟು, ಕ್ಯಾರೆಟ್. ಓಕೆ 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 ಓಕೆ, ವೆರಿ ಗುಡ್. ದಹಿ ಬ್ರೆಡ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು. ಈಗ ಸ್ವಲ್ಪ ಕಾಯಿ ತುರಿ. ಖಾರ ಬಂದಿನಾ? ಕೊಡಿ. ಚೆನ್ನಾಗಿದೆ. ಮಯಸ್ ಖಾರ ಬಂದಿ ಚೆನ್ನಾಗಿದಲ್ಲ ನೋಡಿ, ಹೇಗಿದೆ? ಹಾಕೊಳ್ಳಿ. ಸ್ವಲ್ಪ 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 ಪಟಾಪಟ್ ಅಂತ ಮನೆಗೆ ಯಾರು ಗೆಸ್ಟ್ ಬಂದ್ರೆ ಅರ್ಜೆಂಟಾಗಿ ತೈರೋಡೆ ಮಾಡೋಕ್ಕಾಗಿಲ್ಲ, ಇದನ್ನ ಮಾಡಿಕೊಟ್ರೆ ಖುಷಿ ಬೀಳ್ತಾರೆ. ನೀವು ಫಸ್ಟ್ ಖುಷಿ ಆಯ್ತದ ಫಸ್ಟ್ ನೋಡ್ತೀನಿ, ನಿಮ್ಗೆ ಖುಷಿ ಆದ್ರೆ ಸರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಅದ್ಭುತವಾಗಿರುವಂತಹ ಒಂದು ದಹಿ ಬ್ರೆಡ್ ಅನ್ನ ಮಾಡಿ ತೋರಿಸಿದ್ದಾರೆ. ವಡೆನ ಯೂಸ್ ಮಾಡೋ ಬದಲು ಎಣ್ಣೆಯಲ್ಲಿ ಕರೆದು ಉದ್ದಿನಬೇಳೆ ಹಾಕಿ ನೆನೆಸಿಟ್ಟು ವಡೆ ಬರದೆ ಅದನ್ನ ಹಾಕಿ ಅದನ್ನ ನೀರಲ್ಲಿ ನೆನೆಸಿ ಎಣ್ಣೆಯಿಂದ ತೆಗೆದು ಬೇಕಾದಷ್ಟು ಕೆಲಸ ಇದೆ ಸರ್. ಇದು ಈಸಿ ಕೆಲಸ. ಇದು ತಿನ್ನೋಡಿ ಅದ್ಭುತವಾಗಿರುತ್ತೆ ಅಂತ ಮಾಡಿ ತೋರಿಸಿದ್ರೆ ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದಹಿ ಬ್ರೆಡ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪುದೀನ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಬ್ರೆಡ್ ನ ಅಂಚನ್ನು ಕತ್ತರಿಸಿ ತೆಗೆದು ಇದಕ್ಕೆ ರುಬ್ಬಿದ ಚಟ್ನಿ ಸವರಿ ಮೇಲೊಂದು ಬ್ರೆಡ್ ಇಡಿ. ಮೊಸರಿಗೆ ಸಕ್ಕರೆ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಚಟ್ನಿ ಹಾಕಿದ ಬ್ರೆಡ್ ಮೇಲೆ ಹಾಕಿ ಮೇಲೆ ಗರಂ ಮಸಾಲ, ಚಾಟ್ ಮಸಾಲ, ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಖಾರ ಬೂಂದಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ದಹಿ ಬ್ರೆಡ್ ರೆಡಿ ಟು ಟೇಸ್ಟ್. ಓಕೆ, ಅದ್ಭುತವಾಗಿರುವಂತ ದಹಿ ಬ್ರೆಡ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದು ಅನ್ಕೊಂಡಿದೀನಿ. ಬ್ರೆಡ್ ಹುಡುಕ್ಬೇಕಲ್ಲ ಫಸ್ಟು. ಬ್ರೆಡ್ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ ಈಗ. ಹೌದಾ, ಹಂಗಂತೀರಾ? ಹೌದು, ಗೊತ್ತಾಗಲ್ಲ. ಬ್ರೆಡ್ನ ಹುಡಿಕೋಬೇಕು, ಅದು ನೆಂದ ಮೇಲೆ ನೀವು ಇಡುವಾಗಿ ನೋಡ್ಕೋಬೇಕು ಬ್ರೆಡ್ ಅಂತ ಅಷ್ಟೇ. ಇಟ್ಮೇಲೆ ನೀವು ತಿರ್ಗಾ ತಿನ್ನುವಾಗ ಬ್ರೆಡ್ ಅಂತ ಗೊತ್ತಾಗೋದಿಲ್ಲ. ತೈರೊಳಗಿನ ಸಾಫ್ಟ್ ಆಗಿರುತ್ತೆ ಇದು. ಮೊಸರು ಜಾಸ್ತಿ ಎಳೆಯುತ್ತೆ ಇದಕ್ಕೆ. ಮೊಸರು ಜಾಸ್ತಿ ಬೇಕು ಇದಕ್ಕೆ. ಚೆನ್ನಾಗಿದೆ, ಮೇನಿಲ್ಲ. ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಹೊತ್ತು ಊಟಕ್ಕೆ ತಿನ್ಬೋದು, ಊಟದ ಜೊತೆ ತಿನ್ಬೋದು ಇದು. ಇಲ್ಲ ಸಾಯಂಕಾಲ ಟೈಮಲ್ಲಿ 4 ಗಂಟೆ ಟೈಮಲ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ ಇದು. ಇವಾಗ ಮದುವೆ ಮನೇಲಿ ಕೂಡ ತೈರೋಡೆ ಕಮ್ಮಿ ಮಾಡಿ ಮಾಡ್ತಾ ಇದೀವಿ ಇವಾಗ. ಈಸಿ ಕೆಲಸ, ಅದನ್ನ ಹೇಳಿ ಫಸ್ಟು. ಚೆನ್ನಾಗಿದೆ. ಈಜಿ ಅಂದ್ರೆ ಒಂದ್ ಕಡೆ ಈಜಿ ಆದ್ರೆ ಒಂದ್ ಕಡೆ ಕೆಲಸ ಜಾಸ್ತಿ ಇರ್ತದೆ ಇದು. ಯಾಕೆ? ಇದನ್ನ ನಾವು ಇಷ್ಟು ಮಾಡೋದಕ್ಕೆ ಇಷ್ಟೊತ್ತಾಯ್ತು. ನಾವು ಅಲ್ಲಿ ಸಾವಿರಾರು ಜನಕ್ಕೆ ನಾವು ಇದನ್ನೆಲ್ಲ ಕಟ್ ಮಾಡಿ ಎಲ್ಲ ನಾವು ಸರ್ವ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಟೈಮ್ ತಗೋದ್ರೆ ಜನದ ಕೆಲಸಗಾರರು ಜಾಸ್ತಿ ಬಿಡ್ಬೇಕಲ್ಲ ನಾವು. ನೀವು ತುಂಬಾ ಚೆನ್ನಾಗಿದೆ, ಅದ್ಭುತ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಅದ್ಭುತವಾದ ಒಂದು ಹೊಸ ಡಿಶ್ ಅನ್ನ ತೋರಿಸ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಯೂಶಲಿ ದಹಿ ವಡ ತಿಂತಾ ಇದ್ವಿ, ವಡ ಇಲ್ಲ, ಬ್ರೆಡ್ ಹಾಕೊಂಡು ತಿನ್ಬೋದು. ಅದ್ಭುತವಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟು, ವಸ್ತು ಏನೋ ಮಾಡಿದ್ದಾರೆ. ಟ್ರೈ ಮಾಡಿ, ನಿಮಗೆಲ್ಲ ಖುಷಿ ಆಗುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಏನಿ ಒಳ್ಳೆ ನಮ್ಮನ್ನು ಕರ್ಸ್ಕೊಳ್ರಿ, ಖಂಡಿತವಾಗ್ಲು ನಾವು ಬಂದು ಅಡುಗೆ ಮಾಡ್ತೀವಿ ರೀ. ಅಡುಗೆ ಮಾಡಕ್ಕೆ ಬರುತ್ತೀರಿ, ನಮಗೂ ಹೆಂಗೆ ಬರಬೇಕು ಅಂತಲೇ ಗೊತ್ತಿಲ್ಲಪ್ಪ. 2 ವರ್ಷದಿಂದ ಇದೇ ಕಥೆ ಹೇಳ್ತಾ ಇದ್ದೀನಿ, ನೀವು ಕಥೆ ಕೇಳ್ತಾ ಇದ್ದೀರಾ, ನೀವು ಅದನ್ನೇ ಹೇಳ್ತಾ ಇದ್ದೀರಾ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ